ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ಟಿ, ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತ ಕಟ್ಟಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕಟ್ತಾರೆ. ಕಾಂಚೀರಾಮ್ ಜಿ ಅವರು ಕೂಡ PSP ಅಂತ ಕಟ್ತಾರೆ. UP ನಲ್ಲಿ ಗಟ್ಟಿ ಶಕ್ತಿ, ಬಾಬಾ ಸಾಹೇಬ್ರ ಅನುಯಾಯಿ. ಆದರೆ ಅವರ ವಿರುದ್ಧ ವೋಟ್ ಹಾಕಿರೋರು ಯಾರು? ಏನ್ ಬರೀ ಪ್ರಭಾವಿ ಸಮುದಾಯದವರ? ಏನ್ ಬರೀ ಆಳುವ ಶಕ್ತಿಗಳ? ಅಲ್ಲ, ಅವರ ವಿರುದ್ಧ ವೋಟ್ ಹಾಕಿರೋರು ಕಾಂಗ್ರೆಸ್ ಮತ್ತೆ BJP ದಲಿತರು ಸಹ. ಅಂದ್ರೆ ಏನ್ ಹೇಳತ್ತದು? ಇದು ನಮ್ಮೊಂದು ಸಮುದಾಯದ ಹೋರಾಟ ಅಲ್ಲ, ಇದು ಒಂದು ಸೈದ್ಧಾಂತಿಕವಾಗಿ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲರ ಹೋರಾಟ. ನಾವು ಅಂದ್ರೆ ಯಾರು? ನಾವು ಅಂದ್ರೆ ಯಾರು ಅಧಿಕಾರಕ್ಕೆ ಬರಬೇಕು? ಬಾಬಾ ಸಾಹೇಬ್ ಹೇಳ್ತಾರೆ, ನಮ್ಮ ಜನ ಅಂದ್ರೆ ಯಾರು? ಬರೀ ಬಾಬಾ ಸಾಹೇಬ್ರ ಕುಟುಂಬ, ರಮಾಬಾಯಿ ಅವರು, ಅವರ ಮಕ್ಕಳ, ಸವಿತಾ ಅಂಬೇಡ್ಕರ? ಯಾರು? ಬರೀ ಮಾಹರ್ ಸಮುದಾಯಗಳ, ಅಥವಾ ಬರೀ SCಗಳ, ಅಥವಾ ಬರೀ SC STನ, ಅಥವಾ SC ST OBC ಮೈನಾರಿಟಿನ? ಅಲ್ಲ. ನಾವು ಅಂದ್ರೆ ಯಾರು ಅಂದ್ರೆ, ಯಾರು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತೆ ಸಂವಿಧಾನದ ಪೀಠಿಕೆಯನ್ನು ಅಳವಡಿಸ್ಕೊಂಡಿರೋ ಮನುಷ್ಯರು ನಾವು ಅಧಿಕಾರಕ್ಕೆ ಬರಬೇಕು. ಅವಾಗ ನೋಡಿ ಪರಿವರ್ತನೆ ಆಗತ್ತೆ, ಅವಾಗ ನೋಡಿ ಪರ್ಯಾಯ ಆಗತ್ತೆ, ಅವಾಗ ನೋಡಿ ನಮ್ಮ ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದಿರೋ ನಾವು ನೋಡ್ಕೋಬಹುದು.